ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವಿಚಾರ ಜ್ಯೋತಿ ಚರಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಚಾರ ಜ್ಯೋತಿ ಕಾರ್ಯಕ್ರಮದ ಚರಿತ್ರೆ ವಿಷಯ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಇರಾಕ್ ದೇಶದ ಬಾಬಿಲೋನಿಯಾ ಎಂಬ ಪ್ರದೇಶದ ಊರ್ ಎಂಬ ಪಟ್ಟಣದಲ್ಲಿ ಸಾಧಾರಣ 4000 ವರ್ಷಗಳ ಹಿಂದೆ ಆಜರ್ ಮತ್ತು ಆಮಿಲಾ ಎಂಬ ದಂಪತಿಗಳ ಪುತ್ರನಾಗಿ, ಅವರು ಆಜರ್ ಎಂಬವರು ಒಬ್ಬ ಪುರೋಹಿತರಾಗಿದ್ದರು. ಆ ಕುಟುಂಬದಲ್ಲಿ ಜನಿಸಿದ ಒಬ್ಬ ಗಂಡು ಮಗುವಾಗಿದೆ ಇಬ್ರಾಹಿಂ ಅಲೈಹಿಸ್ಸಲಾಂ. ಆಜರ್ ಎಂಬವರು ಅವರ ಕಸಬು ವಿಗ್ರಹಗಳನ್ನು ತಯಾರಿಸುವುದು, ಅದನ್ನು ಮಾರಾಟ ಮಾಡುವುದು ಮತ್ತು ಅದನ್ನು ಪೂಜಿಸುವುದು, ಇಂತಹ ವೃತ್ತಿಗಳಲ್ಲಿದ್ದಂತಹ ಒಂದು ಪುರೋಹಿತ ವರ್ಗದವರಾಗಿದ್ದರು. ಇಬ್ರಾಹಿಂ ಅವರಿಗೆ ಜನಿಸಿದಂತಹ ಮಗು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತನ್ನ ಶೈಶವ ಕಾಲದಿಂದ ಬಾಲ್ಯಕಾಲಕ್ಕೆ ತಲುಪಿದಾಗ ಅವರ ಮನೆಯಲ್ಲಿ ನಡೆಯುತ್ತಿದ್ದಂತಹ ಕೆಲವು ಆರಾಧನಾ ಕ್ರಮಗಳನ್ನು ತಂದೆಯೊಂದಿಗೆ ಪ್ರಶ್ನಿಸುತ್ತಿದ್ದರು. ಈ ವಿಗ್ರಹಗಳನ್ನು ನೀವು ಯಾಕೆ ಪೂಜಿಸುತ್ತೀರಿ, ಇದರಲ್ಲಿ ಏನು ಪ್ರಯೋಜನ ಎಂಬ ರೀತಿಯಲ್ಲಿ ಪ್ರಶ್ನಿಸುತ್ತಿದ್ದರು. ಆಗ ತಂದೆಯವರು, ಅದು ನಮ್ಮ ಆರಾಧ್ಯ ವಸ್ತುಗಳು, ಅದರ ಬಗ್ಗೆ ಪ್ರಶ್ನಿಸಬಾರದು ಎಂಬ ರೀತಿಯಲ್ಲಿ ಹೇಳಿ ಅವರನ್ನು ಬಾಯಿ ಮುಚ್ಚಿಸುತ್ತಿದ್ದರು. ಆದರೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಅಲ್ಲಾಹನು ವಿಶೇಷವಾದಂತಹ ವಿವೇಕವನ್ನು ದಯಪಾಲಿಸಿದ್ದನು. ಹಾಗೆ ಅವರು ದೊಡ್ಡವರಾಗುತ್ತಾರೆ. ತನ್ನ ಬಾಲ್ಯಪ್ರಾಯದಿಂದ ಕಳೆದು ಪ್ರೌಢಾವಸ್ಥೆಗೆ ತಲುಪುತ್ತಾರೆ. ಮನೆಯ ವಾತಾವರಣವನ್ನು ಬಿಟ್ಟು ಹೊರಗಿನ ಜಗತ್ತನ್ನು ನೋಡುತ್ತಾರೆ. ಅಲ್ಲಿ ನೋಡಿದಾಗ ಅಲ್ಲಿ ವಿಗ್ರಹಾರಾಧನೆಗಳು ಮಾತ್ರವಲ್ಲ, ಹಲವು ರೀತಿಯ ಇತರ ಆರಾಧನೆಗಳು ಮಾಡುವುದನ್ನು ಅವರು ನೋಡುತ್ತಾರೆ. ನಕ್ಷತ್ರದ ಆರಾಧನೆ, ಅದೇ ರೀತಿಯಲ್ಲಿ ಸೂರ್ಯನನ್ನು ಆರಾಧಿಸುವುದು, ಚಂದ್ರನನ್ನು ಆರಾಧಿಸುವುದು. ಅದು ಮಾತ್ರವಲ್ಲದೆ ಅಂದಿನ ಕಾಲದಲ್ಲಿದ್ದಂತಹ ಒಬ್ಬ ದುಷ್ಟ ರಾಜನಾಗಿದ್ದಂತಹ ನಮ್ರೂದ್, ಈ ನಮ್ರೂದನು ಸಹ ನಾನು ಸಹ ಆರಾಧನೆಗೆ ಅರ್ಹನಾಗಿದ್ದೇನೆ, ನನ್ನನ್ನು ಸಹ ಆರಾಧಿಸಬೇಕು ಎಂಬ ರೀತಿಯಲ್ಲಿ ಪ್ರಜೆಗಳೊಂದಿಗೆ ಆಜ್ಞೆ ಮಾಡಿದ್ದನು. ಆ ರೀತಿಯಲ್ಲಿ ಆ ನಮ್ರೂದನನ್ನು ಸಹ ಆರಾಧಿಸುತ್ತಿದ್ದರು. ಹೀಗೆ ಹಲವು ರೀತಿಯ ಸೃಷ್ಟಿ ಆರಾಧನೆಗಳು ನಡೆಯುತ್ತಿದ್ದಂತಹ ಒಂದು ಕಾಲ. ಇಬ್ರಾಹಿಂ ಅಲೈಹಿಸ್ಸಲಾಮರು ಇದನ್ನೆಲ್ಲ ನೋಡುತ್ತಾರೆ. ಆದರೆ ಯಾವ ಕ್ರಮವೂ ಅವರಿಗೆ ಸರಿ ಕಾಣುವುದಿಲ್ಲ. ನಿಜವಾದ ಆರಾಧನೆಗೆ ಅರ್ಹನು ನಮ್ಮನ್ನೆಲ್ಲವನ್ನು, ಈ ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಾದಿಗಳೆಲ್ಲವನ್ನೂ ಸೃಷ್ಟಿಸಿದಂತಹ ಆ ಅಲ್ಲಾಹನೇ ಆರಾಧ್ಯನಾಗಬೇಕೇ ಹೊರತು ಯಾವುದೇ ಸೃಷ್ಟಿಗಳು ಆರಾಧನೆಗೆ ಅದು ಅರ್ಹವಲ್ಲ. ಅದರಿಂದ ಅದನ್ನು ಆರಾಧಿಸಬಾರದು ಎಂಬ ರೀತಿಯಲ್ಲಿ ಹಲವು ಜನರೊಂದಿಗೂ ಸಹ ಇದರ ಕುರಿತು ಅವರು ಹೇಳುತ್ತಾ ಇದ್ದರು. ಎಷ್ಟು ಹೇಳಿದರೂ ಸಹ ಜನರು ಇವರ ಮಾತನ್ನು ಕಿವಿಗೊಡುತ್ತಿರಲಿಲ್ಲ. ಹಾಗೆಯೇ ಒಂದು ಭಾವಿಸಿದರು, ಒಂದು ರೀತಿಯಲ್ಲಿ ಅವರು ಭಾವಿಸುತ್ತಾರೆ, ಇದನ್ನು ಈ ವಿಗ್ರಹಗಳ ಅಸಹಾಯಕತೆಯನ್ನು ಜನರಿಗೆ ಒಂದು ಪ್ರತ್ಯಕ್ಷವಾದ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಅವರ ಬಾಯಿಯಲ್ಲಿ ಎಷ್ಟು ಹೇಳಿದರೂ ಸಹ ಅದನ್ನು ಅವರು ಕೇಳಲು ತಯಾರಿಲ್ಲ. ಇದರ ಅಸಹಾಯಕತೆಯನ್ನು, ಇದರಿಂದ ಯಾವುದೇ ಪ್ರಯೋಜನವಿಲ್ಲ, ನೀವು ಯಾರನ್ನು ಪೂಜಿಸುತ್ತೀರಿ, ಯಾರೊಂದಿಗೆ ಸಹಾಯಗಳನ್ನು ಕೇಳುತ್ತೀರಿ ಮತ್ತು ಯಾರೊಂದಿಗೆ ನಿಮ್ಮ ಕಷ್ಟ ಪರಿಹಾರಗಳನ್ನು ಮಾಡಲು ನೀವು ಪ್ರಾರ್ಥಿಸುತ್ತೀರಿ, ನಿಜವಾಗಿಯೂ ಅದಕ್ಕೆ ಯಾವುದೇ ಶಕ್ತಿ ಇಲ್ಲ, ಸ್ವಯಂ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಹ ಅದಕ್ಕೆ ಸಾಧ್ಯವಿಲ್ಲ ಎಂಬಂತಹ ಒಂದು ರೀತಿಯನ್ನು ಅವರಿಗೆ ಪ್ರತ್ಯಕ್ಷವಾಗಿ ತೋರಿಸಿಕೊಡಬೇಕು ಎಂಬ ರೀತಿಯಲ್ಲಿ ಅವರು ಭಾವಿಸುತ್ತಿದ್ದರು. ಹಾಗೆಯೇ ಒಂದು ದಿವಸ ಆ ಊರಿನಲ್ಲಿ ಒಂದು ಹಬ್ಬದ ದಿವಸ, ಒಂದು ಉತ್ಸವದಂತಹ ಒಂದು ದಿವಸವಾಗಿತ್ತು. ಆ ದಿವಸದಂದು ಅಂದಿನ ಸಂಪ್ರದಾಯದಂತೆ ಆ ಊರಿನಲ್ಲಿರುವಂತಹ ಒಂದು ದೊಡ್ಡ ಮೈದಾನದಲ್ಲಿ ಹಲವಾರು ಉತ್ಸವ ಮೇಳಗಳನ್ನು
ತಯಾರಿಸಲಾಗುತ್ತದೆ ಅಲ್ಲಿ. ಅದಕ್ಕೆ ಬೇಕಾಗಿ ಜನರು ಅಲ್ಲಿಗೆ ಹೋಗುತ್ತಾರೆ. ಹೋಗಿ ಅವರು ಊರಿನಲ್ಲಿದ್ದಂತಹ ಎಲ್ಲ ಜನರು ಅಲ್ಲಿಗೆ ಹೋಗಿ ಸೇರುತ್ತಾರೆ. ಅದರ ನಂತರ ಅವರ ಕಾರ್ಯಕ್ರಮಗಳೆಲ್ಲ ಕಳೆದ ನಂತರ ಅಲ್ಲಿ ಅವರು ಮಂದಿರಕ್ಕೆ ಬರುತ್ತಾರೆ. ಅಲ್ಲಿ ಹಲವಾರು ಪೂಜಾ ವಿಧಾನಗಳಿವೆ, ಅದನ್ನು ಮಾಡುತ್ತಾರೆ. ಇರುವಂತಹ ಒಂದು ದಿವಸ ಅದು. ಇಬ್ರಾಹಿಂ ಅಲೈಹಿಸ್ಸಲಾಮರ ಮನೆಯವರು ಸಹ ಅಲ್ಲಿಗೆ ಹೋಗಲಿಕ್ಕೆ ಬೇಕಾಗಿ ತಯಾರಿ ನಡೆಸುತ್ತಿದ್ದಾರೆ. ಅವರು ಕರೆಯುತ್ತಾರೆ ಇಬ್ರಾಹಿಂ ಅಲೈಹಿಸ್ಸಲಾಮರನ್ನು, ನೀವು ಬನ್ನಿ, ಹೋಗುವ, ನಾವು ಅಲ್ಲಿ ಆ ಮೇಳ ಸ್ಥಳಕ್ಕೆ ಹೋಗುವ ಹೇಳುತ್ತಾರೆ. ಆದರೆ ಇಬ್ರಾಹಿಂ ಅಲೈಹಿಸ್ಸಲಾಮರು ಹೇಳುತ್ತಾರೆ, ಈಗ ನನಗೆ ಅಷ್ಟು ಶರೀರಕ್ಕೆ ಆರೋಗ್ಯ ಸರಿಯಿಲ್ಲ, ನಾನು ಬರುವುದಿಲ್ಲ ಎಂಬ ರೀತಿಯಲ್ಲಿ ಹೇಳುತ್ತಾರೆ. ಹಾಗೆ ಮನೆಯವರೆಲ್ಲರೂ, ಸಾಧಾರಣ ಊರಿನ ಎಲ್ಲ ಜನರು ಸಹ ಆ ಸ್ಥಳಕ್ಕೆ ಹೋಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಮರು ಒಂದು ಕೊಡಲಿಯನ್ನು ಕೈಯಲ್ಲೆತ್ತಿಕೊಂಡು ಆ ವಿಗ್ರಹಗಳು ಇರುವಂತಹ ಒಂದು ಮಂದಿರಕ್ಕೆ ಹೋಗುತ್ತಾರೆ. ಅಲ್ಲಿ ನೋಡುವಾಗ ಒಂದು ದೊಡ್ಡ ವಿಗ್ರಹಗಳಿದೆ, ಹಲವಾರು ಸಣ್ಣ ವಿಗ್ರಹಗಳೆಲ್ಲ ಇವೆ. ಈ ರೀತಿಯಲ್ಲಿರುವಂತಹ ಒಂದು ಸ್ಥಳ. ಆದರೆ ವಿಗ್ರಹಗಳ ಎದುರಿನಲ್ಲಿ ಫಲಹಾರಗಳನ್ನು, ನೈವೇದ್ಯಗಳನ್ನು ಇಡಲಾಗಿದೆ. ಅದು ಹಾಗೆ ಇದೆ. ಇವರು ಹೋಗಿ ನೋಡುತ್ತಾರೆ ಒಳಗೆ. ನೋಡಿ ವಿಗ್ರಹಗಳೊಂದಿಗೆ ಹೇಳುತ್ತಾರೆ, ನಿಮ್ಮ ಮುಂದೆ ಫಲಹಾರಗಳೆಲ್ಲ ಇಡಲಾಗಿದೆಯಲ್ಲ, ತಿನ್ನಿ, ಏನು ತಿನ್ನುವುದಿಲ್ಲ ನೀವು ಎಂದು ಕೇಳುತ್ತಾರೆ. ಯಾವುದೇ ಉತ್ತರ ಇಲ್ಲ. ಮತ್ತೊಮ್ಮೆ ಕೇಳುತ್ತಾರೆ, ಯಾವುದೇ ಉತ್ತರ ಇಲ್ಲ. ಆಗ ಇವರ ಕೈಯಲ್ಲಿದ್ದಂತಹ ಕೊಡಲಿಯಿಂದ ಆ ಸಣ್ಣ ಸಣ್ಣ ಹಲವಾರು ವಿಗ್ರಹಗಳನ್ನೆಲ್ಲ ಅದನ್ನು ಒಡೆದು ಹಾಕಿಬಿಡುತ್ತಾರೆ. ಮತ್ತೊಂದು ದೊಡ್ಡ ವಿಗ್ರಹ ಹೊಂದಿತ್ತು. ಅದರ ಹೆಗಲಿಗೆ ಕೊಡಾರಿಯನ್ನು ಹೆಗಲಿಗೆ ತೂಗಿಸಿ ಅಲ್ಲಿಂದ ಅವರು ಹೊರಟು ಹೋಗುತ್ತಾರೆ. ಊರಿನ ಜನರು ಅವರ ಮೇಳದಿಂದ ಹಿಂದಿರುಗಿ ಬಂದು ಮಂದಿರಕ್ಕೆ ಬರುವ ಸಂದರ್ಭದಲ್ಲಿ ನೋಡುವುದೇನು, ಅಲ್ಲಿರುವಂತಹ ಇವರ ಆರಾಧ್ಯ ವಿಗ್ರಹಗಳೆಲ್ಲವೂ ಪುಡಿಯಾಗಿ ಬಿದ್ದಿದೆ. ಒಂದು ದೊಡ್ಡ ವಿಗ್ರಹ ಮಾತ್ರ ನಿಂತಿದೆ, ಅದರ ಹೆಗಲಲ್ಲಿ ಕೊಡಲಿ ಇದೆ. ಈ ರೀತಿಯಲ್ಲಿರುವಂತಹ ಒಂದು ದೃಶ್ಯವನ್ನು ನೋಡುತ್ತಾರೆ. ಆಗ ಅವರು, ಇದು ಯಾರು, ನಮ್ಮ ಈ ದೇವತೆಗಳೊಂದಿಗೆ ಈ ರೀತಿಯಲ್ಲಿ ವರ್ತಿಸಿದವರು ಯಾರು ಎಂದು ಕೇಳುತ್ತಾರೆ. ಹಾಗೆ ಜನರೆಲ್ಲರೂ ಸೇರಿದಾಗ ಅಲ್ಲಿದ್ದ ಕೆಲವರು ಹೇಳುತ್ತಾರೆ, ಈ ಊರಿನಲ್ಲಿ ವಿಗ್ರಹಾರಾಧನೆಯನ್ನು ವಿರೋಧಿಸುತ್ತಿದ್ದಂತಹ ಒಬ್ಬ ಯುವಕನಿದ್ದಾನೆ, ಅವನ ಹೆಸರು ಇಬ್ರಾಹಿಂ ಎಂದಾಗಿದೆ. ಆ ಕಾರಣದಿಂದ ಈ ಕೆಲಸವನ್ನು ಮಾಡಿದ್ದು ಅವನೇ ಆಗಿರಬೇಕು ಎಂದು ಹೇಳುತ್ತಾರೆ. ಅದೇ ರೀತಿಯಲ್ಲಿ ಇದನ್ನು ಅಲ್ಲಿನ ರಾಜನಿಗೆ ಈ ದೂರು ಹೋಗುತ್ತದೆ. ನಮ್ಮ ವಿಗ್ರಹಗಳೊಂದಿಗೆ ಈ ರೀತಿಯಲ್ಲಿ ವರ್ತಿಸಲಾಗಿದೆ ಎಂಬ ರೀತಿಯಲ್ಲಿ ದೂರು ಹೋಗುತ್ತದೆ. ಹಾಗೆ ಅಲ್ಲಿ ಸಹ ಈ ಅಭಿಪ್ರಾಯ ಬರ್ತದೆ, ಅದು ಆ ಇಬ್ರಾಹಿಂನ ಕೆಲಸ ಆಗಿರಬೇಕು ಎಂಬುದು. ಅವರನ್ನು ಹಿಡಿದು ತನ್ನಿರಿ ಎಂದು ಆಜ್ಞಾಪಿಸಲಾಗುತ್ತದೆ. ಇಬ್ರಾಹಿಂ ಅಲೈಹಿಸ್ಸಲಾಮರು ಇಲ್ಲಿ ಕೆಲಸ ಮಾಡಿ ಯಾವುದೇ ಊರು ಬಿಟ್ಟು ಏನು ಹೋಗಲಿಲ್ಲ. ಅವರು ಅವರ ಮನೆಯಲ್ಲೇ ಇದ್ದಾರೆ. ಬಂದು ಕರೆಯಲಾಯಿತು. ಕರೆದುಕೊಂಡು ರಾಜನ ಸನ್ನಿಧಿಗೆ ಹೋಗಲಾಯಿತು. ಅಲ್ಲಿ ಜನಸ್ತೋಮವು ಸೇರಿದೆ. ಅಲ್ಲಿ ಅವರೊಂದಿಗೆ ಕೇಳಲಾಗುತ್ತದೆ, ಮನ್ಫಾಯಲ ಹಾದ ಆಲಿಹತನ ಯಾ ಇಬ್ರಾಹಿಂ ಎಂದು ಕೇಳಲಾಗ್ತದೆ. ನಮ್ಮ ಇಲಾಹಗಳೊಂದಿಗೆ ಈ ರೀತಿ ವರ್ತಿಸಿದವರು ಯಾರು ಎಂದು ಅವರೊಂದಿಗೆ ಇದು ಕುರಾನ್ನಲ್ಲಿ ಬಂದಂತಹ ವಿಷಯಗಳು. ಆಗ ಅವರು ಹೇಳುತ್ತಾರೆ, ಅಲ್ಲಿ ಒಂದು ದೊಡ್ಡ ವಿಗ್ರಹ ಇದೆಯಲ್ವ, ಮತ್ತು ಬಾಕಿ ಸಣ್ಣ ಸಣ್ಣ ವಿಗ್ರಹಗಳು. ಈ ದೊಡ್ಡ ವಿಗ್ರಹಗಳಿಗೂ ಮತ್ತು ಸಣ್ಣ ವಿಗ್ರಹಗಳಿಗೂ ಏನಾದರೂ ಚಟಾಪಟಿಯಾಗಿರಬೇಕು. ಅದು ಸಿಟ್ಟಿನಿಂದ ಇದನ್ನೆಲ್ಲ ಒಡೆದು ಹಾಕಿರಬಹುದು. ಹಾಗಾದರೆ ನೀವು ಅವರೊಂದಿಗೆ ಕೇಳಿ ನೋಡಬಹುದಲ್ಲ, ಅವರೆಲ್ಲಿ ಎದುರಿನಲ್ಲಿ ಇದ್ದಾರಲ್ಲ. ಅವರು ಹೇಳುತ್ತಾರೆ, ಏನು ಇಬ್ರಾಹಿಂ ಹೇಳೋದು, ಅದರಿಂದ ಕೇಳಿ ಏನು ಪ್ರಯೋಜನ? ಅಂದರೆ ಇಬ್ರಾಹಿಂ ಅಲೈಹಿಸ್ಸಲಾಂ ಉದ್ದೇಶವು ಅದರ ಅಸಹಾಯಕತೆಯನ್ನು ಜನರಿಗೆ ಮನವರಿಕೆ ಮಾಡಿ ಕೊಡುವುದಾಗಿದೆ. ಅದರ ಉದ್ದೇಶ. ಆಗ ಅದರಿಂದ ಏನು ಕೇಳಿ ಪ್ರಯೋಜನ ಇಲ್ಲ. ಅದಕ್ಕೆ ಯಾವುದೂ ತಿಳಿಯುವುದಿಲ್ಲ. ಅದು ಮಾತನಾಡುವುದಿಲ್ಲ. ಮತ್ತು ಅದರೊಂದಿಗೆ ಕೇಳಿ ಏನು ಪ್ರಯೋಜನ ಎಂದು ಅವರು ಹೇಳುತ್ತಾರೆ. ಹಾಗಾದರೆ ನೀವು ಅದನ್ನೆಲ್ಲ ಪೂಜಿಸುತ್ತೀರಿ ಅಲ್ಲ, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅದರೊಂದಿಗೆ ಹೇಳುತ್ತೀರಿ, ನೀವು ಅದನ್ನು ಆರಾಧಿಸುತ್ತೀರಿ. ಹಾಗಾದರೆ ಏನೂ ಮಾಡಲು ಸಾಧ್ಯವಿಲ್ಲದ, ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಸಾಧ್ಯ ಇಲ್ಲದಂತಹ ಈ ವಿಗ್ರಹಗಳನ್ನು ಪೂಜಿಸುವುದರಿಂದ ಏನು ಪ್ರಯೋಜನ? ಯಾಕಾಗಿ ನೀವು ಅದನ್ನು ಪೂಜಿಸುತ್ತೀರಿ ಎಂದು ಕೇಳುತ್ತಾರೆ. ಇದೊಂದು ವಾಸ್ತವಿಕತೆ ತಿಳಿಸಲಿಕ್ಕೆ ಬೇಕಾಗಿ. ಆದರೆ ಜನರಿಗೆ ತಲೆಗೆ ಹೋಗುವುದಿಲ್ಲ. ಜನರು ಸಿಟ್ಟುಕೊಳ್ಳುತ್ತಾರೆ. ಮತ್ತು ನಮ್ಮ ಆರಾಧ್ಯ ವಸ್ತುಗಳೊಂದಿಗೆ ಈ ರೀತಿಯಲ್ಲಿ ವರ್ತಿಸಿದಂತಹ
ಇವರು ಮಹಾ ತಪ್ಪು ಮಾಡಿದ್ದು ಎಂದ ರೀತಿಯಲ್ಲಿ ರಾಜನ ಆಜ್ಞೆ ಆಗುತ್ತದೆ, ಅವರನ್ನು ಬಂಧಿಸಲಿಕ್ಕೆ ಬೇಕಾಗಿ. ನಂತರ ಇಲ್ಲಿ ಒಂದು ಸಮಾಲೋಚನೆ ನಡೆಯುತ್ತದೆ. ಈ ರೀತಿಯಲ್ಲಿ ತಪ್ಪು ಮಾಡಿದಂತಹ ಒಬ್ಬ ವ್ಯಕ್ತಿಗೆ ಕೊಡುವ ಕಠಿಣವಾದಂತಹ ಶಿಕ್ಷೆ ಕೊಡಬೇಕು. ಆ ಶಿಕ್ಷೆ ಯಾವ ರೀತಿಯಲ್ಲಾಗಬೇಕು ಎಂಬುದರ ಕುರಿತು ಚರ್ಚೆ ಆಗುತ್ತದೆ. ಕೊನೆಯದಾಗಿ ಒಂದು ಕಠಿಣವಾದಂತಹ ಶಿಕ್ಷೆ ಅಲ್ಲಿ ಕೊಡಬೇಕೆಂದು ತೀರ್ಮಾನಿಸಲಾಗುತ್ತದೆ. ಎಂತಹ ಶಿಕ್ಷೆ ಎಂದರೆ, ಒಂದು ದೊಡ್ಡ ಅಗ್ನಿಕುಂಡವನ್ನು ತಯಾರು ಮಾಡಬೇಕು. ತಯಾರು ಮಾಡಿ ಅದನ್ನು ಹೊತ್ತಿಸಿ ದೊಡ್ಡ ಅಗ್ನಿಕುಂಡವನ್ನಾಗಿ ಮಾಡಿ ನಂತರ ಅವರನ್ನು ಆ ಅಗ್ನಿಕುಂಡಕ್ಕೆ ಎಸೆದು ಜೀವಂತವಾಗಿ ಅವರನ್ನು ದಹನ ಮಾಡಿಬಿಡಬೇಕು. ಈ ರೀತಿಯಲ್ಲಿದ್ದಂತಹ ಒಂದು ತೀರ್ಮಾನ ಆಗುತ್ತದೆ. ಎಲ್ಲರೂ ಅದನ್ನು ಒಪ್ಪುತ್ತಾರೆ. ಅದಕ್ಕೆ ಬೇಕಾದಂತಹ ತಯಾರಿಗಳು ನಡೆಯುತ್ತದೆ. ಆ ಅಗ್ನಿಯನ್ನು ಹೊತ್ತಿಸಲಿಕ್ಕೆ ಬೇಕಾಗಿರುವಂತಹ ಕಟ್ಟಿಗೆಗಳನ್ನು ಕೆಲವರು ದಾನ ರೂಪದಲ್ಲಿ ಕೊಡುತ್ತಾರೆ, ಕೆಲವರು ಹರಕೆ ಇಡುತ್ತಾರೆ. ಅದಕ್ಕೆ ಬೇಕಾಗಿ ನನ್ನ ಇಷ್ಟ ನಾನು ಕಟ್ಟಿಗೆ ನಾನು ಕೊಡುತ್ತೇನೆ ಎಂಬ ರೀತಿಯಲ್ಲಿ ಹೀಗೆ ಒಂದು ದೊಡ್ಡ ಕುಂಡವನ್ನು ತಯಾರಿಸಲಾಗುವುದು. ಒಂದು ತಿಂಗಳುಗಳವರೆಗೆ ಹೊತ್ತಿಸಿ ಅದನ್ನು ಮಹಾ ಒಂದು ಅಗ್ನಿಕುಂಡವನ್ನಾಗಿ ಮಾರ್ಪಡಿಸಲಾಗುತ್ತದೆ. ಇಲ್ಲಿಯವರೆಗೆಂದರೆ ಅದರ ಹತ್ತಿರ ಸುಳಿಯಲು ಸಹ ಸಾಧ್ಯ ಇಲ್ಲ ಒಬ್ಬರಿಗೆ. ಮೇಲ್ಭಾಗದಲ್ಲಿ ಒಂದು ಹಕ್ಕಿಗಳು ಹಾರಾಡುತ್ತಿದ್ದರೆ ಅದರ ಆ ಬಿಸಿಯಿಂದಾಗಿ ಅದು ಭಸ್ಮವಾಗಿ ಕೆಳಗೆ ಬೀಳುತ್ತಿತ್ತು. ಅಂತಹ ಒಂದು ಮಹಾ ಅಗ್ನಿಕುಂಡವು ತಯಾರಾಯಿತು. ಇನ್ನು ಇಬ್ರಾಹಿಂ ಅಲೈಹಿಸ್ಸಲಾಮರನ್ನು ಅದಕ್ಕೆ ಹಾಕುವುದ ವಿಷಯ, ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡುತ್ತಾರೆ. ದೂರದಲ್ಲಿ ಇರುವಂತಹ ಎತ್ತರದ ಒಂದು ಸ್ಥಳದಲ್ಲಿ ಒಂದು ಯಂತ್ರವನ್ನು ತಯಾರು ಮಾಡಿ ಆ ಯಂತ್ರದಲ್ಲಿ ಅವರನ್ನಿಟ್ಟು ಅದನ್ನು ಎಳೆದು ಬಿಟ್ಟಾಗ ಅದರ ಅಗ್ನಿಕುಂಡದ ಮಧ್ಯಕ್ಕೆ ಹೋಗಿ ಬೀಳುವಂತಹ ಒಂದು ರೀತಿಯಲ್ಲಿರುವಂತಹ ಒಂದು ಯಂತ್ರವನ್ನು ತಯಾರು ಮಾಡಲಾಗುತ್ತದೆ. ಮಾಡಿ ಒಂದು ಸಮಯವನ್ನು ನಿಶ್ಚಯಿಸಲಾಗುತ್ತದೆ. ಇಂತಹ ಸಮಯದಲ್ಲಿ ಅವರನ್ನು ಅಗ್ನಿಕುಂಡಕ್ಕೆ ಹಾಕುವುದು ಎಂಬ ರೀತಿಯಲ್ಲಿ. ಹಾಗೆ ಸಮಯ ಸನ್ನಿಹಿತವಾಗುತ್ತಾ ಬಂತು. ಆ ಸಮಯ ತಲುಪಿತು. ಈಗ ಇಬ್ರಾಹಿಂ ಅಲೈಹಿಸ್ಸಲಾಮರನ್ನು ಆ ಬೆಂಕಿಗೆ ಹಾಕುತ್ತಾರೆ. ಇಬ್ರಾಹಿಂ ಅಲೈಹಿಸ್ಸಲಾಮರು ಸಂಪೂರ್ಣವಾಗಿ ನಶಿಸುತ್ತಾರೆ, ಅವರು ಭಸ್ಮವಾಗಿ ಹೋಗುತ್ತಾರೆ. ಈ ರೀತಿಯಲ್ಲ ಸ್ವಾಭಾವಿಕವಾಗಿರುವಂತಹ ಮನುಷ್ಯರಲ್ಲಿ ಆಕಾಶ ಲೋಕದಲ್ಲಿ ಅಲ್ಲಾಹನ ಮಲಾಯಿಕತ್ತುಗಳು ಸಹ ಈ ಸಂಭವವನ್ನು ನೋಡಿ ಅದ್ಭುತಗೊಳ್ಳುತ್ತಾ ಇದೆ. ಅವರು ಅಲ್ಲಾಹನೊಂದಿಗೆ ಕೇಳುತ್ತಾರೆ, ಅಲ್ಲಾಹನೇ, ಇಬ್ರಾಹಿಂ ಅಲೈಹಿಸ್ಸಲಾಮರನ್ನು ಈಗ ನಮೃದನು ಆ ಬೆಂಕಿಗೆ ಹಾಕಿ ನಾಶಗೊಳಿಸುತ್ತಾನೆ, ಅವರನ್ನು ರಕ್ಷಿಸುವುದಿಲ್ಲವೇ ಅಲ್ಲಾಹನೇ ಎಂಬ ರೀತಿಯಲ್ಲಿ ಅವರು ಕೇಳುತ್ತಾರೆ. ಆಗ ಅಲ್ಲಾಹನು ಹೇಳುತ್ತಾನೆ, ಇಬ್ಬರು ಮಲಕುಗಳೊಂದಿಗೆ ಜಿಬ್ರೀಲ್ ಮತ್ತು ಮೀಕಾಯಿಲ್ ಅಲೈಹಿಸ್ಸಲಾಮ್ ಇವರೊಂದಿಗೆ ಹೇಳುತ್ತಾನೆ ಅಲ್ಲಾಹನು, ನೀವು ಹೋಗಿ ಇಬ್ರಾಹಿಮನ ಬಳಿಗೆ ಹೋಗಿ ಅವರಿಗೆ ಏನು ಸಹಾಯ ಬೇಕು ಎಂದು ನೀವು ಕೇಳಿ, ಅವರು ಏನು ಹೇಳ್ತಾರೆ ಅದನ್ನು ನೀವು ಮಾಡಿಕೊಡಿ ಎಂಬ ರೀತಿಯಲ್ಲಿ ಅಲ್ಲಾಹನ ಆಜ್ಞಾಪಿಸುತ್ತಾನೆ. ಅವರು ಕೂಡಲೇ ತಲುಪುತ್ತಾರೆ ಇಬ್ರಾಹಿಂ ಅಲೈಹಿಸ್ಸಲಾಮರ ಬಳಿಗೆ. ಹೇಳ್ತಾರೆ, ಇಬ್ರಾಹಿಂ ಅಲೈಹಿಸ್ಸಲಾಮ್, ನಿಮ್ಮನ್ನು ಈ ರೀತಿಯಲ್ಲಿ ಈಗ ನಾಶಗೊಳಿಸಲಾಗುತ್ತದೆ, ಅದಕ್ಕಾಗಿ ನಮ್ಮಿಂದ ಏನು ಸಹಾಯ ಬೇಕು ನೀವು ಹೇಳಿ, ನಮಗೆ ಅಲ್ಲಾಹನ ಆಜ್ಞೆ ಇದೆ, ನೀವು ಹೇಳಿದ್ದನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ಹೇಳಿ ಅಂತ ಹೇಳುತ್ತಾರೆ. ಇಬ್ರಾಹಿಂ ಅಲೈಹಿಸ್ಸಲಾಮರು ಹೇಳುತ್ತಾರೆ, ನನಗೆ ನಿಮ್ಮ ಯಾವ ಸಹಾಯದ ಅಗತ್ಯವೂ ಇಲ್ಲ. ಅಲ್ಲಾಹನು ತೀರ್ಮಾನ ಹೇಗಿದೆ, ಅವನು ನನ್ನನ್ನು ಜೀವಂತಗೊಳಿಸಲಿಕ್ಕೂ ಸಾಧ್ಯವಿದೆ, ನನ್ನನ್ನು ನಾಶಗೊಳಿಸಲಿಕ್ಕೂ ಅಲ್ಲಾಹನಿಗೆ ಸಾಧ್ಯವಿದೆ. ಅದರಿಂದಾಗಿ ಅವನು ಇಷ್ಟ ಇದ್ದಾಗೆ ಅವನು ಮಾಡಲಿ. ನನ್ನ ಜೀವಂತಗೊಳಿಸಬೇಕೆಂತಿದ್ದರೆ ಅವನು ಜೀವಂತಗೊಳಿಸಲಿ, ಅಲ್ಲದಿದ್ದರೆ ನಾಶಗೊಳಿಸಲೇಬೇಕು, ಅದು ಅವನು ಹಾಗೆ ಮಾಡಲಿ. ಅದರಿಂದಾಗಿ ನಿಮ್ಮ ಸಹಾಯ ಯಾವುದೇ ಆಗುತ್ತೆ ನನಗಿಲ್ಲ, ಹಸ್ಬನಲ್ಲಾಹ್, ನನಗೆ ಅಲ್ಲಾಹನು ಸಾಕು ಎಂಬ ರೀತಿಯಲ್ಲಿ ಅವರು ಹೇಳುತ್ತಾರೆ. ಹಾಗೆ ಮಲಾಯಿಕಗಳು ಸಹ ಹಿಂದೆ ಹೋಗುತ್ತದೆ. ನಿಶ್ಚಿತ ಸಮಯ ತಲುಪಿತು. ಅವರನ್ನು ಕೈಕಾಲುಗಳನ್ನೆಲ್ಲ ಕಟ್ಟಲಾಯಿತು. ಆ ಯಂತ್ರದ ಬಳಿಗೆ ತರಲಾಯಿತು. ಅಲ್ಲಿ ಯಂತ್ರದಲ್ಲಿ ಇಟ್ಟು ಆ ಅಗ್ನಿಕುಂಡದ ಮಧ್ಯಕ್ಕೆ ಬೀಳುವಂತಹ ರೀತಿಯಲ್ಲಿ ಅವರನ್ನು ಅಲ್ಲಿಂದ ಬಿಡಲಾಯಿತು. ಈಗ ಅಗ್ನಿಕುಂಡಕ್ಕೆ ಬೀಳುತ್ತಾರೆ, ಕೂಡಲೇ ಅಲ್ಲಿ ಅವರು ಭಸ್ಮವಾಗಿ ಹೋಗುತ್ತಾರೆ. ಇದಾಗಿದೆ ಸ್ವಾಭಾವಿಕವಾಗಿ ನೋಡುವಂಥ ಜನರಿರುವಂತಹ ವಿಷಯ. ಆದರೆ ಅಲ್ಲಾಹನು ಮಹಾ ಅದ್ಭುತ. ಅಲ್ಲಾಹ ರಕ್ಷಿಸಲಿಕ್ಕೆ ಬೇಕಾಗಿ ಒಬ್ಬ ವ್ಯಕ್ತಿಯನ್ನು ರಕ್ಷಿಸಲು ಯಾವುದೇ ಸಹಾಯಕರಿಲ್ಲದೆ ಅಲ್ಲಾಹನು ಉದ್ದೇಶಿಸಿದ್ದನ್ನು ಮಾಡುತ್ತಾನೆ. ಅಲ್ಲಾಹನು ಆಗ ಇಬ್ರಾಹಿಂ ಅಲೈಹಿಸ್ಸಲಾಮರು ಬೆಂಕಿಗೆ ಮಧ್ಯಕ್ಕೆ ಬೀಳುವ ಸಂದರ್ಭದಲ್ಲಿ ಅಲ್ಲಾಹನು ಆಜ್ಞಾಪಿಸಿದ್ದು ಸ್ವಯಂ ಬೆಂಕಿಗೆ ಆಗಿದೆ. ಕುರಾನ್ ಹೇಳ್ತಾ, ಕುಲ್ ಯಾ ನಾರು ಕೂನಿ ಬರದಂ ವ ಸಲಾಮನ್ ಅಲಾ ಇಬ್ರಾಹಿಂ. ಬೆಂಕಿಯೊಂದಿಗೆ ಆಜ್ಞಾಪಿಸಲಾಗುತ್ತದೆ, ಬೆಂಕಿ ಇಬ್ರಾಹಿಮರ ಪಾಲಿಗೆ ನೀನು ತಣುಪಾಗಬೇಕು ಮತ್ತು ಸುರಕ್ಷಿತವಾಗಬೇಕು ಎಂದು ಹೇಳಲಾಗುತ್ತದೆ. ಬರೀ ತಂಪು ಮಾತ್ರವಲ್ಲ, ಅದು ಸುರಕ್ಷಿತವಾದಂತಹ ಬಲೆ ಒಂದು ಬೆಂಕಿ ಹೋಗಿ ತಂಪಾಗಿ ಬಿಟ್ಟರೆ ಆ ತಂಪು ಸಹ ಹೆಚ್ಚಾಗಿ ಅಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲಲ್ಲ. ಸುರಕ್ಷಿತವಾದಂಥ ಒಂದು ರೀತಿಯಲ್ಲಿ ಅದು ಬೆಂಕಿ ಬರದ್ದು ಮತ್ತು ಸಲಾಮತ್ ಎರಡು ಸಹ ಇರಬೇಕು.
ಆ ರೀತಿಯಲ್ಲಿ ನೀವು ಮಾರ್ಪಡಬೇಕು ಎಂದು ಅಲ್ಲಾಹನ ಆಜ್ಞೆ. ಬೆಂಕಿಗೆ ಬರುತ್ತದೆ, ಇವರು ಬಂದು ಬೆಂಕಿಗೆ ತಲುಪುವುದೇ ಸ್ಥಳ, ಆ ಬೆಂಕಿ ಆಗಲೇ ಅದು ಇಬ್ರಾಹಿಂ ಅಲೈಹಿಸ್ಸಲಾಮರ ಪಾಲಿಗೆ ಅದು ತಂಪಾಗಿ ಬಿಡುತ್ತದೆ ಮತ್ತು ಸುರಕ್ಷಿತವಾದಂಥ ಒಂದು ರೀತಿಯಲ್ಲಿರುವಂತಹ ವಾತಾವರಣ ಅಲ್ಲಿ ಉಂಟಾಗುತ್ತದೆ. ಅವರ ಕೈಗೆ ಕಟ್ಟಿದಂತಹ ಸಂಕೋಲೆಗಳು ಸಹ ಈ ಬೆಂಕಿಯ ಬಿಸಿಯಿಂದಾಗಿ ಅದು ನಶಿಸಿ ಹೋಗಿದೆ. ಮಾತ್ರ ಇಬ್ರಾಹಿಂ ಅಲೈಹಿಸ್ಸಲಾಮರ ಒಂದು ಕೂದಲಿಗೂ ಸಹ ಏನೂ ಸಂಭವಿಸಲಿಲ್ಲ. ಆ ರೀತಿಯಲ್ಲಿ ಉಂಟಾಗಿತ್ತು. ಅಲ್ಲಾಹನು ಆ ರೀತಿಯಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಮ್ ರಕ್ಷಿಸುತ್ತಾನೆ. ಇಬ್ರಾಹಿಂ ಅಲೈಹಿಸ್ಸಲಾಮರು ಸ್ವಯಂ ಅಲ್ಲಾಹನನ್ನು ಮಾತ್ರ ಅವರು ಅಲ್ಲಾಹನ ಸಹಾಯ ನನಗೆ ಸಾಕು ಎಂಬಂತಹ ಒಂದು ತವಕ್ಕಲಾಗಿದೆ ಅವರಲ್ಲಿದ್ದದ್ದು. ಅಲ್ಲಾಹನು ಅಲ್ಲಿ ಅವರನ್ನು ರಕ್ಷಿಸಿದ.